ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಪಡ್ ಮಾಡೋದು ಯಾವ ಥರ ಅಂತ ನೋಡೋಣ. ಅದಕ್ಕಿಂತ ಮೊದಲು ಏನು ಅಂದ್ಕೊಂಡೆ, ಇವಾಗ ಯಾವುದೇ ಒಂದು ಕೆಲಸ ಆಗಬೇಕಂದ್ರೂ ಅದಕ್ಕೆ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದು ಆಫೀಸಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾರು ಆಗಿರ್ಬೋದು. ನಾನು ಇವಾಗ ಅದನ್ನು ಮನೆಯಲ್ಲಿ ಕಿಚನ್ನಿಗೆ ಲಿಂಕ್ ಮಾಡ್ಕೊತಾ ಇದ್ದೀನಿ. ಸೊ ಪ್ರಾಪರಾಗಿ ಪ್ಲ್ಯಾನಿಂಗ್ ಆಗಿಲ್ಲ ಅಂತಂದರೆ ಯಾವುದೇ ಕೆಲಸ ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಇವಾಗ ನಮಗೆ ಏನೇ ಒಂದು ಕೆಲಸ ಮಾಡಬೇಕಂತಂದರೆ ಅದಕ್ಕೆ ಅಡ್ವಾನ್ಸ್ ಪ್ಲ್ಯಾನ್ ತೊಗೊಂಡಿರಬೇಕು. ಅದೇ ಥರ ಇವಾಗ ನಾವೀಗ ಅಡುಗೆ ಮಾಡೋ ವಿಚಾರದಲ್ಲೂ ಅಷ್ಟೇ, 1 ವೀಕ್ ಮುಂಚೆಯಿಂದಲೇ ಅಡ್ವಾನ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಈ ವೀಕೆಲ್ಲ ಏನು ಮಾಡ್ಬೋದಂದರೆ, ಸೊ ನಾವಾಗ ಆ ವೀಕಲ್ಲಿ ಅಷ್ಟೊಂದು ಹರಿಬರಿ ಅನಿಸಲ್ಲ, ಸ್ಮೂತಾಗಿ ಆ ವೀಕ್ ಮೂವ್ ಆಗಿಬಿಡುತ್ತೆ. ಸೊ ಅದೇ ಪ್ಲ್ಯಾನ್ ಮೇಲೆ ನಾನಿವತ್ತು ನಾಳೆಗೆ ಪಡ್ ಮಾಡಬೇಕನ್ನೋ ಪ್ಲ್ಯಾನಲ್ಲಿ ದೊಡ್ಡದು 2 ಗ್ಲಾಸ್ ಅಕ್ಕಿ, ಅದಕ್ಕೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, ಕಡಲೆಬೇಳೆ 2 ಸ್ಪೂನು, 1.5 ಸ್ಪೂನು ಮೆಂತ್ಯ, ಇಷ್ಟು ಅವಲಕ್ಕಿ ಆವಾಗಲೇ ಹಾಕ್ಕೋಬೋದು, ಅಥವಾ ಏನು ನೈಟ್ ರುಬ್ಬೋಕ್ಕಿಂತ ಮುಂಚೆ ಕೂಡ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಮುಂಚೆ ಹಾಕ್ಕೊಂಡು ರುಬ್ಬೋದು, ಇಲ್ಲ ಅನ್ನ ಬಿಸಿ ಇದ್ದಿದ್ರೆ ಹಾಕ್ಕೊಂಡು ರುಬ್ಕೋಬೋದು. ಸೊ ಇದಿಷ್ಟನ್ನು ವಾಶ್ ಮಾಡಿ 6 to 8 ಅವರ್ ಅದನ್ನು ನೆನೆ ಹಾಕೋದಕ್ಕೆ ಬಿಡಬೇಕು. ಸೊ ನೈಟು ಅದನ್ನು ರುಬ್ಬಿ ಎತ್ತಿಟ್ಟು ಬೆಳಿಗ್ಗೆ ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ಗಳನ್ನ ಏನೇನು ಬೇಕಂತ ನೋಡ್ಕೊಳ್ಳೋಣ. ಈರುಳ್ಳಿ 1-2 ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಸಬ್ಬಸಿಗೆ ಸೊಪ್ಪಿದ್ರೆ ಹಾಕ್ಬೋದು, ಅಥವಾ ಇರಲಿಲ್ಲ ಹಾಕಿರಲಿಲ್ಲ. ಆಮೇಲೆ ತೆಂಗಿನಕಾಯಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಇಷ್ಟನ್ನು ಮಿಕ್ಸಿ ಮಾಡಿಕೊಂಡು ಇವಾಗ ಅದು ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಇವಾಗ ಪಡ್ಡಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಇದಷ್ಟೂ ಪಡ್ಡಿಟ್ಟು ರೆಡಿ ಆಗುತ್ತೆ. ಇವಾಗ ತವನ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಅದಕ್ಕೆ ಹಾಕಿ, ಇವಾಗ ಏನು ಪಡ್ಡಿಟ್ಟು ರೆಡಿ ಇದೆಯಲ್ವ ಆ ಪಡ್ಡಿಟ್ಟನ್ನ ಈ ತವದಲ್ಲಿ ಹಾಕಿ ಮೇಲೆ ಮತ್ತೆ ತುಪ್ಪನಾದರೂ ಆಯಿತು ಅಥವಾ ಎಣ್ಣೆ ಹಾಕಿದ್ರೂ ನಡೆಯುತ್ತೆ. 2 ಕಡೆ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ 10 ಮಿನಿಟ್ಸು ಬೇಯಿಸ್ಕೋಬೇಕು. ಸೊ ಅದು ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ರೆ ಇದು ತುಂಬ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಪಡ್ಡಾಗ್ಬಿಟ್ರೆ ಮಕ್ಳಿಗೆ ಚೆನ್ನಾಗಿ ಚಾಲೆಂಜ್ ಮಾಡ್ಬೋದು, ಯಾರು ಜಾಸ್ತಿ ತಿಂತಾರೆ ಅಂತ ಹೇಳ್ಬಿಟ್ಟು. ಆ ಥರ ಇತ್ತಂದರೆ ಬಾಕ್ಸೆಲ್ಲ ನೀಟಾಗಿ ಖಾಲಿ ಮಾಡ್ಕೊಂಬಂದುಬಿಟ್ಟಿರ್ತಾರೆ. ಸೊ ಇದಿಷ್ಟು ಪಡ್ಡಿನ ಕತೆ ಆಗೋಗುತ್ತೆ. ಇದು ತುಂಬ ಚೆನ್ನಾಗಿ ಬಂದಿದೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.